ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ದೀಪಾವಳಿ ನರಕ ಚತುರ್ದಶಿ 2025ರಂದು ಯಾವಾಗ ಬಂದಿದೆ, ಹಾಗೆ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರಗಳನ್ನ ನೋಡೋಣ. ನರಕ ಚತುರ್ದಶಿ 2025ರ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ, ಮಂತ್ರಗಳು ಹೀಗಿವೆ. ದೀಪಾವಳಿ ಹಬ್ಬ ಆಚರಿಸುವುದಕ್ಕೂ ಒಂದು ದಿನ ಮೊದಲು ನರಕ ಚತುರ್ದಶಿ ಹಬ್ಬವನ್ನು ಆಚರಿಸಲಾಗುತ್ತದೆ. 2025ರ ನರಕ ಚತುರ್ದಶಿ ಹಬ್ಬವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ನರಕ ಚತುರ್ದಶಿ 2025ರ ಪೂಜೆಗೆ ಶುಭ ಮುಹೂರ್ತ, ಪೂಜೆ ಮಾಡುವ ವಿಧಾನ, ಮಹತ್ವ ಮತ್ತು ಮಂತ್ರಗಳು ಇವು. ದೀಪಾವಳಿ ನಮಗೆ ತುಂಬಾ ಸಂಭ್ರಮ ಹಾಗೂ ಸಡಗರದ ಹಬ್ಬವಾಗಿದೆ. ದೀಪಾವಳಿ ದಿನದಂದು ಮನೆಯನ್ನು ದೀಪಗಳಿಂದ, ರಂಗೋಲಿಯಿಂದ ಹಾಗೂ ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ದೀಪಾವಳಿ ಹಬ್ಬವು 5 ದಿನಗಳ ಕಾಲ ಆಚರಿಸಲಾಗುವ ಹಬ್ಬವಾಗಿದೆ. ಪ್ರತಿಯೊಂದು ದಿನವೂ ವಿಶಿಷ್ಟ ಆಚಾರಗಳನ್ನು ನಡೆಸಲಾಗುತ್ತದೆ. 5 ದಿನಗಳ ದೀಪಾವಳಿ ಹಬ್ಬದಲ್ಲಿ ನರಕ ಚತುರ್ದಶಿಯು ಒಂದಾಗಿದೆ. ನರಕ ಚತುರ್ದಶಿಯನ್ನು ದೀಪಾವಳಿಗಿಂತ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ. ಇದು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ವಿಜಯವನ್ನು ಸಂಕೇತಿಸುವ, ರಾಕ್ಷಸ ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯವನ್ನು ಸ್ಮರಿಸುವ ದಿನವಾಗಿದೆ. ಈ ದಿನದಂದು ಮನೆಗಳನ್ನು ಬೆಳಗಿಸಲಾಗುತ್ತದೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಅಭ್ಯಂಗ ಸ್ನಾನವನ್ನು ಮಾಡಲಾಗುತ್ತದೆ. 2025ರ ನರಕ ಚತುರ್ದಶಿ ಕುರಿತು ಮಾಹಿತಿ ಹೀಗಿದೆ. ನರಕ ಚತುರ್ದಶಿ ದಿನಾಂಕ 2025 ಅಕ್ಟೋಬರ್ 20ರಂದು ಸೋಮವಾರ. ಅಭ್ಯಂಗ ಸ್ನಾನದ ಮುಹೂರ್ತ ಮುಂಜಾನೆ 5 ಗಂಟೆ 19 ನಿಮಿಷಕ್ಕಿಂದ 7 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ಅಂದರೆ ಅಭ್ಯಂಗ ಸ್ನಾನ ಸೋಮವಾರ ದಿವಸ ಆಗಿರುತ್ತೆ. ಚತುರ್ದಶಿ ತಿಥಿ ಆರಂಭ 2025 ಅಕ್ಟೋಬರ್ 19ರಂದು ಭಾನುವಾರ ಮುಂಜಾನೆ 4 ಗಂಟೆ 21 ನಿಮಿಷಕ್ಕೆ ಶುರುವಾಗುತ್ತೆ. ಮತ್ತು ಚತುರ್ದಶಿ ತಿಥಿ ಮುಕ್ತಾಯ 2025 ಅಕ್ಟೋಬರ್ 20ರಂದು ಸೋಮವಾರ ಮುಂಜಾನೆ 6 ಗಂಟೆ 14 ನಿಮಿಷಕ್ಕೆ ಚತುರ್ದಶಿ ತಿಥಿ ಮುಕ್ತಾಯವಾಗುತ್ತೆ. ನರಕ ಚತುರ್ದಶಿಯಂದು ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ತೊಳೆದು ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಎಂದು ಧಾರ್ಮಿಕ ನಂಬಿಕೆ ಹೇಳುತ್ತದೆ. ಈ ದಿನ ಯಮರಾಜನಿಗೆ ದೀಪ ಹಚ್ಚುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಈ ದಿನ ಸಂಜೆ 5 ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವಿದೆ. ಇವುಗಳಲ್ಲಿ ಸಾಸಿವೆ ಎಣ್ಣೆಯಿಂದ ತುಂಬಿದ ಒಂದು ದೀಪವನ್ನು ಯಮರಾಜನ ಹೆಸರಲ್ಲಿ ಬೆಳಗಿಸಲಾಗುತ್ತದೆ. ಉಳಿದ 13 ದೀಪಗಳನ್ನು ತುಪ್ಪದಿಂದ ಬೆಳಗಿಸಲಾಗುತ್ತದೆ. ಇದು ಅಕಾಲಿಕ ಮರಣದ ಭಯವನ್ನು ಹೋಗಲಾಡಿಸುತ್ತದೆ. ನರಕ ಚತುರ್ದಶಿಯಂದು ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಜೀವನಕ್ಕೆ ಸಂತೋಷ, ಸಮೃದ್ಧಿ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ. ಈ ದಿನವು ದೈಹಿಕ ಶುದ್ಧೀಕರಣದ ಸಂಕೇತ ಮಾತ್ರವಲ್ಲದೆ ಆಧ್ಯಾತ್ಮಿಕ ಜಾಗೃತಿಗೆ ಅವಕಾಶವನ್ನು ನೀಡುತ್ತದೆ. ಇನ್ನು ನರಕ ಚತುರ್ದಶಿ ಸಾಂಪ್ರದಾಯಿಕ ಆಚರಣೆಗಳು ನೋಡೋದಾದರೆ, ಅಭ್ಯಂಗ ಸ್ನಾನ. ನರಕ ಚತುರ್ದಶಿ ದಿನದಂದು ಸೂರ್ಯೋದಯಕ್ಕೆ ಮೊದಲು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು ವಾಡಿಕೆ. ದೀಪದಾನ. ಮನೆಯ ಮುಖ್ಯ ದ್ವಾರ, ದೇವರ ಕೋಣೆ, ಅಡುಗೆ ಮನೆ ಮತ್ತು ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿಡಬೇಕು. ಮತ್ತು ರಂಗೋಲಿ ನೋಡೋದಾದರೆ, ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಪ್ರವೇಶ ದ್ವಾರದಲ್ಲಿ ರಂಗೋಲಿ ಮತ್ತು ತಾಜಾ ಪರಿಮಳಯುಕ್ತ ಹೂಗಳಿಂದ ಅಲಂಕರಿಸಿ. ಮತ್ತು ನೈವೇದ್ಯ ಮತ್ತು ಪ್ರಸಾದ. ಈ ದಿನ ಸಿಹಿಯಾದ ಖಾದ್ಯವನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಆರತಿ ಮತ್ತು ಪೂಜೆ ನೋಡೋದಾದರೆ, ಭಕ್ತಿಯಿಂದ ದೇವತೆಗಳನ್ನು ಸ್ಮರಿಸುವುದು, ಮಂತ್ರಗಳನ್ನು ಪಠಿಸುವುದು ಮತ್ತು ಆರತಿ ಮಾಡುವುದು. ನರಕ ಚತುರ್ದಶಿ ಪೂಜೆ ವಿಧಾನ ನೋಡೋದಾದರೆ, ನರಕ ಚತುರ್ದಶಿ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. ದೇಹಕ್ಕೆ ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು. ಇದರ ನಂತರ ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಅಥವಾ ಇನ್ನಿತರ ಪವಿತ್ರ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ಸೂರ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ದಿನವಿಡೀ ಶಕ್ತಿ ಮತ್ತು ಶಾಂತಿಗಾಗಿ ಆತನನ್ನು ಪೂಜಿಸಿ. ಸ್ನಾನದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ದೀಪಾವಳಿ ಅಲಂಕಾರಗಳನ್ನು ಮಾಡಿರಿ.
ಈ ದಿನ ಅಭ್ಯಂಗ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಮರಣದ ನಂತರ ನರಕವನ್ನು ಸೇರುವುದಿಲ್ಲ, ಆತನ ಎಲ್ಲ ಪಾಪಗಳನ್ನು ನಾಶವಾಗುತ್ತದೆ ಎನ್ನುವ ನಂಬಿಕೆ ಸಹ ಇದೆ. ಇನ್ನು ಸೂರ್ಯಾಸ್ತದ ನಂತರ ನರಕ ಚತುರ್ದಶಿ ಪೂಜೆ ವಿಧಾನ ಬಂದು, ನರಕ ಚತುರ್ದಶಿ ದಿನದಂದು ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಪವಿತ್ರ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಿ, ಮನೆಯ ಮುಖ್ಯ ದ್ವಾರದ ಹೊರಗೆ ಧಾನ್ಯದ ಸಣ್ಣ ರಾಶಿಯನ್ನು ಮಾಡಿ ಗೋಧಿ ಹಿಟ್ಟಿನಿಂದ 4 ಮುಖಗಳ ದೀಪವನ್ನು ಮಾಡಿ ಅದರಲ್ಲಿ 4 ಬತ್ತಿಗಳನ್ನು ಇರಿಸಿ ಮತ್ತು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪದ ಕೆಳಗೆ ಕಪ್ಪು ಎಳ್ಳು ಮತ್ತು ಅಕ್ಕಿ ಹಿಟ್ಟನ್ನು ಇರಿಸಿ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇರಿಸಿ, ಏಕೆಂದರೆ ಈ ದಿಕ್ಕನ್ನು ಯಮರಾಜನ ದಿಕ್ಕು ಎಂದು ಪರಿಗಣಿಸಲಾಗುವುದು. ಬಳಿಕ ದೀಪ ಹಚ್ಚಿ ಯಮರಾಜನನ್ನು ಪ್ರಾರ್ಥಿಸಿ. ಇದರ ನಂತರ ಮನೆಯೊಳಗೆ ಕೃಷ್ಣ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿ, ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ಅದರ ಮೇಲೆ ಶ್ರೀಕೃಷ್ಣ ಮತ್ತು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ದೀಪ, ಧೂಪ, ಶ್ರೀಗಂಧ, ಹೂಗಳು ಮತ್ತು ನೈವೇದ್ಯವನ್ನು ಅರ್ಪಿಸಿ ನಿಮ್ಮ ಜೀವನದಿಂದ ಎಲ್ಲ ಕತ್ತಲೆ ಮತ್ತು ದುಃಖಗಳನ್ನು ಹೋಗಲಾಡಿಸಲು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ. ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದಿಂದ ಆಶೀರ್ವದಿಸುವಂತೆ ಪ್ರಾರ್ಥಿಸಿ. ಪೂಜೆಯ ನಂತರ ಆರತಿ ಮಾಡಿ ಎಲ್ಲ ಕುಟುಂಬದ ಸದಸ್ಯರು ದೀಪಗಳನ್ನು ತೆಗೆದುಕೊಂಡು ಮನೆಯಾದ್ಯಂತ ಬೆಳಕನ್ನು ಹರಡುವಂತೆ ಮಾಡಬೇಕು. ಇನ್ನು ನರಕ ಚತುರ್ದಶಿಯ ಮಂತ್ರ ಹೀಗಿವೆ: ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹೂಂ ಖಟ್. ಓಂ ನಮಃ ಭಗವತೆ ವಾಸುದೇವಾಯ ಮಯ ಧರ್ಮರಾಜಾಯ ಮೃತ್ಯವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಾಕ್ಷಯ ಚ ಔದುಂಬರಾಯ ದಂತಾಯ ನಿಲಯ ಪರಮೇಷ್ಟಿನೇ ವಕ್ರೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ. ನೋಡಿದ್ರಲ್ಲ ನರಕ ಚತುರ್ದಶಿಯ ಪೂಜೆ ವಿಧಾನ, ಮಂತ್ರ ಹಾಗೂ ಯಾವ ಸಮಯ ಅಂತ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.